ಈ ಸೊಪ್ಪಿನಿಂದ ಮಾಡಿದ ತಿಂಡಿಯನ್ನುಂಟಲ್ಲ, ಆಟಿ ತಿಂಗಳಲ್ಲಿ ಒಮ್ಮೆ ಆದ್ರೂ ತಿನ್ಬೇಕಂತೆ. ಯಾವ ತಿಂಡಿ, ಅದನ್ನು ಹೇಗೆ ಮಾಡುದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐ ಲವ್ ಕುಡ್ಲಾ ನಮ್ಮ ಕುಡ್ಲಾ ಯೂಟ್ಯೂಬ್ ಚಾನಲ್. ನಾನುಂಟಲ್ಲ ತಜಂಕು ಸೊಪ್ಪು ಹುಡುಕ್ಲಿಕ್ಕೆ ಅಂತ ಬಂದಿದ್ದೇನೆ. ಇದಕ್ಕೆ ತೆಗಟೆ ಸೊಪ್ಪು ಅಂತ ಸಹ ಹೇಳ್ತಾರೆ. ನೋಡಿ, ನಂಗೆ ಒಮ್ಮೆಗೆ ಇಷ್ಟು ಸಿಕ್ಕಿತು. ಅಮ್ಮ ಸಹ ತೆಗಿತಿದ್ದಾರೆ. ನಾನು ಮನೆಗೆ ಹೋಗಿ ಈಗ ತೋರಿಸ್ತೇನೆ ಎಷ್ಟು ಸಿಕ್ಕಿತು ಅಂತೇಳಿ. ನಮ್ಗೆ ಉಂಟಲ್ಲ ಇಷ್ಟು ತಜಂಕು ಸೊಪ್ಪು ಸಿಕ್ಕಿತು. ಈ ಸೊಪ್ಪನ್ನು ಉಂಟಲ್ಲ ನಾವು ಚಿಕ್ಕದಾಗಿ ಕಟ್ ಮಾಡ್ತಾ ಹೋಗ್ಬೇಕು. ಎಲ್ಲ ಸೊಪ್ಪನ್ನು ಉಂಟಲ್ಲ ಕಟ್ ಮಾಡಿ ಆಯ್ತು. ಮತ್ತೆ ಕೆಸುವಿನೆಲ್ಲ ತಕೊಳ್ಬೇಕು. ನಾನೊಂದು 10 ಕೆಸುವಿನೆಲ್ಲ ತಕೊಂಡಿದ್ದೇನೆ. ಸ್ವಲ್ಪ ಬಾಡಿಸ್ಬೇಕು, ಇಲ್ಲದ್ರೆ ಅದು ತುರಿಸ್ತದೆ ಕೆಲವೊಮ್ಮೆ. ಅಕ್ಕಿಯನ್ನು ಚೆಂದ ತೊಳೆದು ಉಂಟಲ್ಲ ನೆನೆಸಿಟ್ಕೊಳ್ಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಉಪ್ಪು ಮತ್ತೆ ನೀರು ಹಾಕಿ ಚಂದ ಗ್ರೈಂಡ್ ಮಾಡಬೇಕು. ನಮ್ದೀಗ ಗ್ರೈಂಡ್ ಮಾಡಿ ರೆಡಿ ಆಯ್ತು. ನಾವು ಆಗ್ಲೇ ಕಟ್ ಮಾಡಿದಂತಹ ತಜಂಕು ಸೊಪ್ಪನ್ನು ಉಂಟಲ್ಲ ಚಂದ ನೀರಲ್ಲಿ ತೊಳೆದು ಅದನ್ನು ಹಿಂಡಿ ನಾವು ಕಡ್ದಂತಹ ಅಕ್ಕಿ ಹಿಟ್ಟಿಗೆ ಹಾಕ್ಬೇಕು. ಎಲ್ಲ ಹಾಕಿ ಉಂಟಲ್ಲ ಚಂದ ಮಿಕ್ಸ್ ಮಾಡಬೇಕು. ನಂದೆಲ್ಲ ನೋಡಿ ಈಗ ಮಿಕ್ಸ್ ಮಾಡಿ ಆಯ್ತು. ಅಕ್ಕಿ ಮತ್ತು ತಜಂಕನ ಮಿಶ್ರಣವನ್ನು ಕೆಸುವಿನ ಎಲೆಗೆ ಪೂರ್ತಿಯಾಗಿ ಹಾಕಬೇಕು. ಆದ ನಂತರ ಇದನ್ನು ರೋಲ್ ಮಾಡ್ತಾ ಬರಬೇಕು. ಹೀಗೆ ಎಲ್ಲ ಎಲೆಗೆ ಸಹ ಹಾಕಿ ಉಂಟಲ್ಲ ಹೀಗೆ ಇಟ್ಟಿದ್ದೇವೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದು ಕುದಿ ಬರುವಾಗ ನಾವು ಮಾಡಿದಂತಹ ಎಲ್ಲ ಕೆಸುವಿನ ಎಲೆಯನ್ನು ಸಹ ಇಡಬೇಕು. ಇದು ಬೇಯಬೇಕು. ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಇದು ಬೇಯ್ತಾ ಇರಲಿ, ನಾವಿದಕ್ಕೆ ಮಸಾಲವನ್ನು ರೆಡಿ ಮಾಡುವ. ನೋಡಿ, ಇಷ್ಟು ವಸ್ತುವನ್ನು ತಗೊಂಡಿದ್ದೇನೆ. ಸ್ವಲ್ಪ ಹುಳಿ ಜಾಸ್ತಿ ಹಾಕಬೇಕು. ಮತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡುವ ಬನ್ನಿ. ನಮ್ಮ ಮಸಾಲ ಉಂಟಲ್ಲ ರೆಡಿ ಆಗಿದೆ. ಕರ್ದಂತ ಮಸಾಲವನ್ನು ಒಂದು ಪಾತ್ರೆಯಲ್ಲಿ ಈರುಳ್ಳಿ, ಟೊಮ್ಯಾಟೊ ಮತ್ತೆ ಕರಿಬೇವು ಸೊಪ್ಪಿನೊಂದಿಗೆ ಮಿಶ್ರಣ ಮಾಡಬೇಕು. ಬೇಯಲಿಕ್ಕೆ ಇಟ್ಟದುಂಟಲ್ಲ ಈಗ ನೋಡಿ ರೆಡಿ ಆಗಿದೆ. ಇದನ್ನು ಕಟ್ ಮಾಡಬೇಕು. ಮಸಾಲ ಉಂಟಲ್ಲ ಕುದಿ ಬರ್ತಿರುವಾಗ ನಾವು ಮಾಡಿದ್ದದ್ದು ಅದೆಲ್ಲ ಹಾಕಿ ಉಂಟಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಉಂಟಲ್ಲ ಇದನ್ನು ಚಂದ ಬೇಯಲಿಕ್ಕೆ ಬಿಡ್ಬೇಕು. ನಾನು ನಿಂಗೆ ಆಗಲೇ ಒಮ್ಮೆ ಹೇಳಿದೆಲ್ಲ ಒಂದು ತಿಂಡಿ ಮಾಡ್ತಾ ಇದ್ದೇನಂತ. ಈಗ ಗೊತ್ತಾಗಿರ್ಬೋದು ಏನ್ ಮಾಡ್ತಾ ಇದ್ದೇನೆ ಅಂತ. ಇದು ತಜಂಕ್ ಪತ್ರೊಡೆ. ನೋಡಿ, ನಮ್ದೆಲ್ಲ ಈಗ ಆಯ್ತು. ಪತ್ರೊಡೆ ರೆಡಿ ಆಗಿದೆ. ಕೆಲವರು ಇದನ್ನು ಹೇಗೆ ಸಹ ಮಾಡ್ತಾರೆ, ಬೇರೆ ರೀತಿಯಲ್ಲಿ ಸಹ ಮಾಡ್ತಾರೆ. ನಾವು ಹೀಗೆ ಮಾಡಿದ್ರೆ ನಂಗೆ ತುಂಬಾ ಇಷ್ಟ. ನೋಡಿ, ರೆಡಿ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.